Yes, good morning students. ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತೆ ಮೂಲಭೂತ ಪರಿಕಲ್ಪನೆಗಳು, ಅದರಲ್ಲಿ ಕೊನೆಯದಾದ ಒಂದು ಮೂಲಭೂತ ಪರಿಕಲ್ಪನೆ ಅದು ಯಾವುದು ಅಂತ ಹೇಳಿದ್ರೆ ಸಾಮಾಜಿಕ ನಿಯಂತ್ರಣ. ಅದರ ಅರ್ಥ, ವ್ಯಾಖ್ಯೆ, ಅದರ ಒಂದು ಸ್ವರೂಪ, ಲಕ್ಷಣಗಳು ಮತ್ತು ಸಾಮಾಜಿಕ ನಿಯಂತ್ರಣದ ಉದ್ದೇಶಗಳು, ಅದರಲ್ಲಿ ಬರ್ತಕ್ಕಂಥ ಎರಡು ಪ್ರಮುಖ ವಿಧಗಳು ಅಥವಾ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗಾಗಿ ಹಿಂದಿನ ವಿಡಿಯೋದೊಳಗೆ ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್ ಅಂತ ಹೇಳಿದ್ರೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳಾದಂತಹ ಲೋಕರೂಢಿಗಳು ಮತ್ತು ನೈತಿಕ ನಿಯಮಗಳ ಬಗೆಗೆ ಅಧ್ಯಯನ ಮಾಡಿದ್ವಿ. ಈ ಅವಧಿಯೊಳಗೆ ನಾವು ಇನ್ನೊಂದು ಬಗೆಯ ನಿಯಂತ್ರಣ ಸಾಧನವಾಗಿರುವಂತಹ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂದರೆ ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್, ಇದರ ಬಗೆಗೆ ಈ ಅಧ್ಯಯನದೊಳಗೆ ನಾವು ಅಧ್ಯಯನ ಮಾಡೋಣ. ಹಾಗಾದರೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂದರೆ ಏನು? ನಿರ್ದಿಷ್ಟ ಗುರಿ ಉದ್ದೇಶ ಸಾಧನೆಗಾಗಿ ಯೋಜನಾಬದ್ಧವಾಗಿ ಜಾರಿಗೆ ಬಂದಂತಹ ನಿಯಂತ್ರಣ ಸಾಧನಗಳಲ್ಲಿ ಒಳಗೊಂಡಂಥ ಒಟ್ಟು ವ್ಯವಸ್ಥೆಯನ್ನೇ ನಾವೇನಂತ ಕರಿತೀವಿ? ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತ ಕರಿತೀವಿ. ಇದರೊಳಗೆ ಹಲವಾರು ನಿಯಂತ್ರಣ ಸಾಧನಗಳು ಬರ್ತವೆ. ಇಂಥ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಆಧುನಿಕ ಕೈಗಾರಿಕಾ ಸಮಾಜದೊಳಗೆ ಅಥವಾ ನಗರ ಸಮಾಜದೊಳಗೆ ಎಲ್ಲಿ ರಾಜಕೀಯವಾಗಿ ಸುಸಂಘಟಿತವಂತ ಒಂದು ವ್ಯವಸ್ಥೆ ಇರ್ತದೆ, ಅಲ್ಲಿ ಮಾತ್ರ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಹಾಗಾದರೆ ಔಪಚಾರಿಕ ನಿಯಂತ್ರಣ ಸಾಧನಗಳು ಯಾವುವು ಅಂದಾಗ ಇಲ್ಲಿ ಹಲವಾರು ನಿಯಂತ್ರಣ ಸಾಧನಗಳು ಬರ್ತವೆ. ಕಾಯ್ದೆ, ಸರ್ಕಾರ, ಸಂವಿಧಾನ, ಪೊಲೀಸು, ನ್ಯಾಯಾಲಯ, ಸೈನ್ಯ ಇವೇ ಮುಂತಾದ ನಿಯಂತ್ರಣ ಸಾಧನಗಳನ್ನು ಒಳಗೊಂಡಂಥ ಒಟ್ಟು ಸಮಷ್ಟಿಯನ್ನು ನಾವೇನಂತ ಕರಿತೀವಿ? ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತ ಕರಿತೀವಿ. ಹಾಗಾಗಿ ಈ ಎಲ್ಲ ನಿಯಂತ್ರಣ ಸಾಧನಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡೋದಿಲ್ಲ. ಔಪಚಾರಿಕ ನಿಯಂತ್ರಣ ಸಾಧನಗಳಲ್ಲಿ ಒಂದು ಪ್ರಮುಖವಾದಂಥ ನಿಯಂತ್ರಣ ಸಾಧನವಾಗಿರುವಂತಹ ಕಾಯ್ದೆ ಅಥವಾ ಕಾನೂನು, ಇಂಗ್ಲಿಷ್ ಒಳಗೆ ಲಾ ಅಂತ ಹೇಳ್ಬಿಟ್ಟು ಕರೆಯಲ್ಲ, LAW ಲಾ ಅಂದರೆ ಕಾಯ್ದೆ ಅಥವಾ ಕಾನೂನಿನ ಬಗ್ಗೆ ಮಾತ್ರ ನೀವು ಇಲ್ಲಿ ವಿವರವಾಗಿ ತಿಳ್ಕೊಳ್ತೀರಿ. ಹಾಗಾದರೆ ಕಾಯ್ದೆ ಅಂದರೆ ಯಾವುದು, ಕಾನೂನು ಅಂದರೆ ಯಾವುದಕ್ಕೆ ನಾವು ಕರಿತೀವಿ? ಇಲ್ಲೇ ಈಗಾಗಲೇ ಈ ಪೋಕ್ವಜ್ ಅಂದರೆ ಲೋಕರೂಢಿಗಳು ಎನ್ನುವಂತಹ ಒಂದು ಪದವನ್ನು ಪರಿಚಯಿಸಿ ಆ ಲೋಕರೂಢಿಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಮಾಡಿಕೊಟ್ಟಂಥ ಕೀರ್ತಿ WG ಸಂಸ್ಥೆ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರಿಗೆ ಸಲ್ತಾ ಅಮೇರಿಕೆ ಶ್ರೇಷ್ಠ ಚಿಂತಕರಲ್ಲಿ ಆತನ ಕೂಡ ಒಬ್ಬರು. ಆತನೇ ಒಂದು ಕಡೆ ಹೇಳ್ತಾನೆ, ಈ ಕಾಯ್ದೆಗಳು ಬೇರೆ ಏನೂ ಅಲ್ಲ, ಪ್ರಮಾಣೀಕರಿಸಲ್ಪಟ್ಟಂಥ ನೈತಿಕ ನಿಯಮಗಳು ಅಂತೇಳಿ ಅಭಿಪ್ರಾಯ ಪಡ್ತಾನೆ. ಅಂದರೆ ಆತನು ಇಂಗ್ಲಿಷ್ನಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಲಾಸ್ ಆರ್ ಕೋಡಿಫೈಡ್ ಮೋರ್ಸ್ ಅಂತೇಳಿ ಆತನು ಕರೀತಾನೆ. ಅಂದರೆ ಈ ಕಾಯ್ದೆಗಳು ಬೇರೆ ಏನೂ ಅಲ್ಲ, ಪ್ರಮಾಣೀಕರಿಸಲ್ಪಟ್ಟಂತಹ ಶೋಧಿಸಲ್ಪಟ್ಟಂತಹ ನೈತಿಕ ನಿಯಮಗಳು ಅಂತೇಳಿ ಆತನ ಅಭಿಪ್ರಾಯ ಪಡ್ತಾ ಇದ್ದಾನೆ. ಹಾಗಾದ್ರೆ ಆತನ ಪ್ರಕಾರ ಇಲ್ಲೇ ಕೆಲವು ನೈತಿಕ ನಿಯಮಗಳಿಗೆ ಕಾನೂನಿನ ಸ್ವರೂಪವನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗಾಗಿ ಒಂದು ಕಾಲದಲ್ಲಿ ಭಾರತೀಯ ಸಮಾಜದೊಳಗೆ ಈ ಸತಿ ಸಹಗಮನ ಇರ್ತಕ್ಕಂಥದ್ದು ಒಂದು ನೈತಿಕ ನಿಯಮವಾಗಿ ಕಂಡು ಬರ್ತಾ ಇತ್ತು. ಅದಕ್ಕೆ ಹಲವಾರು ಸಮಾಜ ಸುಧಾರಕರು ಹೋರಾಟವನ್ನು ಮಾಡಿ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡವನ್ನು ತೆಗೆದುಕೊಂಡು ಬಂದು ಅದಕ್ಕೊಂದು ಕಾನೂನಿನ ಸ್ವರೂಪವನ್ನು ಕೊಡುವಲ್ಲಿ ಯಶಸ್ವಿಯಾದರು. ಆವಾಗ 1829 ಬ್ರಿಟಿಷ್ ಸರ್ಕಾರ ಸತಿ ಹೋಗುವುದನ್ನು ಕಾನೂನು ಬಾಹಿರ ಅಂತೇಳಿ ಘೋಷಿಸಿತು. ಆವಾಗ ಒಂದು ಕಾಯ್ದೆ ಬಂತು, 1829 ಸತಿ ಸಹಗಮನ ನಿಷೇಧ ಕಾಯ್ದೆ. ಈ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಪೂರ್ವದೊಳಗೆ ಭಾರತದಲ್ಲಿ ಸತಿ ಹೋಗುವುದು ಒಂದು ನೈತಿಕ ನಿಯಮವಾಗಿತ್ತು. ಆವಾಗ ಅದಕ್ಕೆ ಕಾನೂನು ಸ್ವರೂಪವನ್ನು ಕೊಟ್ಟ ನಂತರ ಆ ಸತಿ ಹೋಗೋದು ನಿಧಾನವಾಗಿ ಕಡಿಮೆ ಆಗ್ಕೊಂತ ಬಂದು ಇವತ್ತು ಭಾರತೀಯ ಸಮಾಜದಲ್ಲಿ ಕಣ್ಮರೆಯಾಗಿದೆ. ಹಾಗಾಗಿ ಕೆಲವು ನೈತಿಕ ನಿಯಮಗಳಿಗೆ ಕಾನೂನಿನ ಸ್ವರೂಪವನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾದರೆ WG ಸಂಸ್ಥೆ ಹೇಳುವಂತೆ ಈ ಕಾಯ್ದೆಗಳು ಕಾನೂನುಗಳು ಬೇರೇನೂ ಅಲ್ಲ, ಪ್ರಮಾಣೀಕರಿಸಲ್ಪಟ್ಟಂಥ ನೈತಿಕ ನಿಯಮಗಳು ಅಂತೇಳಿ ಆತನ ಅಭಿಪ್ರಾಯ ಪಡ್ತಾನೆ. ಅದೇ ರೀತಿ ಇನ್ನೊಬ್ಬರು ಹೇಳ್ತಾನೆ, ಅಸ್ಟಿನ್ ಅಂತಕ್ಕಂಥ ರಾಜಕೀಯ ತಜ್ಞನು ಅಭಿಪ್ರಾಯ ಪಡುವಂತೆ ಈ ಕಾನೂನು ಅಥವಾ ಕಾಯ್ದೆ ಅನ್ನುವಂಥದ್ದು ಬೇರೇನೂ ಅಲ್ಲ, ಶ್ರೇಷ್ಠನಾದವನು ಕನಿಷ್ಠನಾದವನಿಗೆ ನೀಡುವ ಒಂದು ಬಗೆಯ ಆಜ್ಞೆ
ಅಥವಾ ಆದೇಶವಾಗಿದೆ ಅಂತ ಹೇಳ್ಬಿಟ್ಟು ಆತನ ಅಭಿಪ್ರಾಯ. ಹಾಗಾದರೆ ಅರ್ಥಶಾಸ್ತ್ರಜ್ಞ ರಾಜಕೀಯ ತಜ್ಞನು, ರಾಜಕೀಯ ಶಾಸ್ತ್ರಜ್ಞನೂ ಆದಂತಹ ಅಷ್ಟಿನ್ ಅಂತಕ್ಕಂತಹ ಶಾಸ್ತ್ರಜ್ಞನ ಅಭಿಪ್ರಾಯ ಪಡುವಂತೆ ಆತನ ಏನು ಹೇಳ್ತಾನೆ, ಈ ಕಾಯ್ದೆ ಅಥವಾ ಕಾನೂನು ಅಂದ್ರೆ ಬೇರೆ ಏನೂ ಇಲ್ಲ, ಶ್ರೇಷ್ಠನಾದವನು ಕನಿಷ್ಠನಾದವನಿಗೆ ನೀಡುವ ಒಂದು ಬಗೆಯ ಆಜ್ಞೆ ಅಥವಾ ಆದೇಶವಾಗಿದೆ ಅಂತ ಹೇಳ್ಬಿಟ್ಟು ಅಭಿಪ್ರಾಯ ಪಡ್ತಾರೆ. ಹಾಗಾದ್ರೆ ಈತನ ಮಾತಿನಿಂದ ನಾವು ಕಂಡುಕೊಳ್ಳುವಂಥ ಶ್ರೇಷ್ಠ ಅಂದ್ರೆ ಯಾರಲ್ಲೇ ಸರ್ಕಾರ ಆಗಿರ್ಬೋದು, ಸರ್ಕಾರದ ಒಂದು ಪ್ರತಿನಿಧಿ ಆಗಿರ್ಬೋದು, ಅಥವಾ ಒಬ್ಬ ರಾಜಕೀಯವಾಗಿ ನೇಮಿಸಲ್ಪಟ್ಟಂಥ ವ್ಯಕ್ತಿ ಆಗಿರ್ಬೋದು. ಇಂತಹ ಶ್ರೇಷ್ಠನಾದಂಥ ವ್ಯಕ್ತಿ ಅಂದರೆ ಸರ್ಕಾರವನ್ನು ನೀಡುವಂತಹ ಒಂದು ಬಗೆ ಕನಿಷ್ಠನಾದವನು ಅಂದರೆ ಜನಸಾಮಾನ್ಯರಿಗೆ ನೀಡುವಂಥ ಒಂದು ಬಗೆಯ ಆಜ್ಞೆ ಅಂತಲೂ ಕೂಡ ನಾವು ಅಭಿಪ್ರಾಯ ಪಡ್ಬೋದು. ಇಲ್ಲೇ ಶ್ರೇಷ್ಠನಾದವನು ಅಂದರೆ ಸರ್ಕಾರ, ಕನಿಷ್ಠನಾದವನು ಅಂದರೆ ಪ್ರಜೆಗಳು ಅಂತೇಳಿ ಅರ್ಥೈಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಆತನ ಹೇಳುವಂತೆ ಶ್ರೇಷ್ಠನಾದವನು ಕನಿಷ್ಠನಾದವನಿಗೆ ನೀಡುವ ಒಂದು ಬಗೆಯ ಆಜ್ಞೆಯೇ ಅಥವಾ ಆದೇಶವೇ ಕಾನೂನು ಅಂತ ಬಿಟ್ಟು ಆತನ ಅಭಿಪ್ರಾಯ ಪಡ್ತಾರೆ. ಈಗ ಅನೇಕರು ತಮ್ಮದೇ ರೀತಿಯಲ್ಲಿ ಕಾನೂನು ಮತ್ತು ಕಾಯ್ದೆಯನ್ನು ಕುರಿತು ಅಭಿಪ್ರಾಯ ಪಡ್ತಾ ಇದ್ದಾರೆ, ವ್ಯಾಖ್ಯಾನ ನೀಡ್ತಾ ಇದ್ದಾರೆ. ಇನ್ನೊಬ್ಬ JS ರೌಸೆಕ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞನು ಆತನ ಕಾನೂನನ್ನು ಕುರಿತು ಹಿಂಗೆ ಅಭಿಪ್ರಾಯ ಪಡ್ತಾ ಇದ್ದಾನೆ. ಕಾನೂನುಗಳು ಅಥವಾ ಕಾಯ್ದೆಗಳು ರಾಜಕೀಯವಾಗಿ ಸಂಘಟಿತವಾದಂತಹ ಸಂಸ್ಥೆಯ ಮೂಲಕ ಹೊರಹೊಮ್ಮುವಂತಹ ಸಾಮಾಜಿಕ ನಿಯಮಗಳು ಎಂದು ಆತನ ಅಭಿಪ್ರಾಯ ಪಡ್ತಾರೆ. ಯಾರು? JS ರೌಸೆಕ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಹೇಳುವಂತೆ ರಾಜಕೀಯ ಸಂಸ್ಥೆಗಳ ಮೂಲಕ ಹೊರಹೊಮ್ಮುವ ಸಾಮಾಜಿಕ ನಿಯಮಗಳೇ ಕಾನೂನುಗಳು ಅಥವಾ ಕಾಯ್ದೆಗಳು ಅಂತ ಹೇಳ್ಬಿಟ್ಟು ಆತನ ಅಭಿಪ್ರಾಯ. ಅದನ್ನೇ ನಾನು ಸ್ವಲ್ಪ ಈ ರೀತಿ ಬರ್ತೇನೆ, ಕಾಯ್ದೆಗಳು ರಾಜಕೀಯ ಸಂಸ್ಥೆಯ ಮೂಲಕ ಹೊರಹೊಮ್ಮುವ ಸಾಮಾಜಿಕ ನಿಯಮಗಳು ಅಂತೇಳಿ ಆತನ ಅಭಿಪ್ರಾಯ ಪಡ್ತಾರೆ. ಹೀಗೆ ಅನೇಕ ಸಮಾಜಶಾಸ್ತ್ರಜ್ಞರು ಅಥವಾ ರಾಜಕೀಯ ತಜ್ಞರು ಅಭಿಪ್ರಾಯ ಪಡುವಂತೆ ಕಾಯ್ದೆಗಳಂದ್ರೆ ಬೇರೆ ಏನೂ ಅಲ್ಲ, ರಾಜಕೀಯವಾಗಿ ಸಂಘಟಿತವಾದಂತಹ ಸಂಸ್ಥೆಯ ಮೂಲಕ, ಅಂದರೆ ರಾಜಕೀಯವಾಗಿ ಸಂಘಟಿತವಾದಂತಹ ಸಂಸ್ಥೆ ಅಂದ್ರೆ ಸರ್ಕಾರ ಅಥವಾ ರಾಜ್ಯನೂ ಆಗಿರ್ಬೋದು, ರಾಷ್ಟ್ರನೂ ಆಗಿರ್ಬೋದು, ಅಥವಾ ರಾಷ್ಟ್ರದ ಪ್ರತಿನಿಧಿನೂ ಆಗಿರ್ಬೋದು, ಅವರ ಮೂಲಕ ಹೊರಹೊಮ್ಮುವಂತಹ ಸಾಮಾಜಿಕ ನಿಯಮಗಳಿಗೆ ಕಾನೂನು ಮತ್ತು ಕಾಯ್ದೆಗಳು ಅಂತ ಕರೆಯಲಾಗ್ತದೆ. ಈ ಕಾನೂನು ಮತ್ತು ಕಾಯ್ದೆಗಳು ಔಪಚಾರಿಕ ನಿಯಂತ್ರಣ ಸಾಧನಗಳಲ್ಲಿ ಅತ್ಯಂತ ಬಲಿಷ್ಠವಾದ ನಿಯಂತ್ರಣ ಸಾಧನಗಳಾಗ್ತವೆ. ಹಾಗಾದ್ರೆ ಕಾನೂನು ಮತ್ತು ಕಾಯ್ದೆಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ರಾಜಕೀಯವಾಗಿ ಸಂಘಟಿತವಾದಂತಹ ಸಮಾಜದಲ್ಲಿ ಮಾತ್ರ ಇವುಗಳನ್ನು ನಾವು ಕಾಣಬಹುದು. ಇವು ಎಲ್ಲ ಸಮಾಜಗಳಲ್ಲಿ ಇರುವುದಿಲ್ಲ. ಈ ಉದಾಹರಣೆಗೆ ಆದಿವಾಸಿ ಸಮುದಾಯದೊಳಗೆ ಈ ಕಾನೂನು ಮತ್ತು ಕಾಯ್ದೆಗಳು ಜಾರಿಯಲ್ಲಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಸರಳ ಸಮಾಜವಾಗಿರ್ತದೆ, ಅದೊಂದು ಪ್ರಾದೇಶಿಕ ಸಮುದಾಯವಾಗಿರ್ತದೆ, ಅಲ್ಲಿ ಧರ್ಮ ಸಂಪ್ರದಾಯಗಳ ಜನರ ನಡತೆ ನಿಯಂತ್ರಿಸ್ತಾ ಇರ್ತವೆ. ಹೀಗಾಗಿ ಆಧುನಿಕ ಬೃಹತ್ ಸಮಾಜದೊಳಗೆ ಜನರ ನಡತೆ ನಿಯಂತ್ರಿಸುವುದಕ್ಕಾಗಿ ಬಲಿಷ್ಠ ನಿಯಮಗಳು ಬೇಕಾಗ್ತದೆ. ಆ ಉದ್ದೇಶಕ್ಕಾಗಿ ಈ ಕಾನೂನು ಮತ್ತು ಕಾಯ್ದೆಗಳು ಜಾರಿಗೆ ಬಂದಿರುವಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಕಾಯ್ದೆಗಳು ಅಂತ ಹೇಳಿದ್ರೆ ಬೇರೆ ಏನೂ ಇಲ್ಲ, ರಾಜಕೀಯವಾಗಿ ಸಂಘಟಿತವಾದಂತಹ ಸಮಾಜಗಳಲ್ಲಿ ಜಾರಿಯಲ್ಲಿರುವಂತಹ ಒಂದು ಸಾಮಾಜಿಕ ನಿಯಮಗಳು ಅಂತ ಕರೆಯಬಹುದು. ಮತ್ತು ಇವು ಔಪಚಾರಿಕ ನಿಯಂತ್ರಣ ಸಾಧನಗಳಲ್ಲಿಯೇ ಬಲಿಷ್ಠವಾದ ನಿಯಂತ್ರಣ ಸಾಧನಗಳಾಗಿದ್ದಾವೆ. ಇವುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಖಂಡಿತ. ಇವತ್ತು ಉದಾಹರಣೆಗಾಗಿ ಲೋಕಾಚಾರ ನೈತಿಕ ನಿಯಮಗಳನ್ನು ಉಲ್ಲಂಘಿಸಿದರೆ ಅಷ್ಟೊಂದು ಉಗ್ರವಾದ ಶಿಕ್ಷೆ ಇರುವುದಿಲ್ಲ, ಅಪಹಾಸ್ಯ ನಿಂದನೆಯಂತಹ ದಂಡನೆಯಂತಹ ಶಿಕ್ಷೆ ಗುರಿಯಾಗಬೇಕಾಗ್ತದೆ. ಆದರೆ ಕಾನೂನುಗಳನ್ನು ಉಲ್ಲಂಘಿಸಿದರೆ ಸಂಬಂಧಪಟ್ಟಂಥ ವ್ಯಕ್ತಿ ಅಥವಾ ಸಂಸ್ಥೆ, ಸಮೂಹ, ಸಮುದಾಯ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ. ಹೀಗಾಗಿ ಒಂದು ಬಲಿಷ್ಠವಾದಂತಹ ಔಪಚಾರಿಕ ನಿಯಂತ್ರಣ ಸಾಧನಗಳಾಗಿವೆ ಅಂತ ಹೇಳ್ಬೋದು. ಇಂತಹ ಔಪಚಾರಿಕ ನಿಯಂತ್ರಣ ಸಾಧನಗಳಂತಹ ಕಾನೂನಿನ ಬಗೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಬೇಕಂದಾಗ ಕಾನೂನಿನ ಸ್ವರೂಪ ಮತ್ತು ಲಕ್ಷಣಗಳ ಬಗೆಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಕಾನೂನಿನ ಸ್ವರೂಪ ಮತ್ತು ಲಕ್ಷಣಗಳಲ್ಲಿ ಸುಮಾರಾಗಿ ಒಂದು 8 ಅಂಶಗಳಲ್ಲಿ ಅದರ ಒಂದು ಸ್ವರೂಪ ಮತ್ತು ಲಕ್ಷಣಗಳನ್ನು ನಾವು ಪಟ್ಟಿ ಮಾಡಬಹುದು. ಮೊದಲನೇದಾಗಿ ಈ ಕಾನೂನು ಮತ್ತು ಕಾಯ್ದೆಗಳು ರಾಜಕೀಯವಾಗಿ ಸುಸಂಘಟಿತವಾದಂತಹ ಸಮಾಜಗಳಲ್ಲಿ ಮಾತ್ರ ಕಂಡು ಬರುತ್ತವೆ ಅಥವಾ ಕಾಣಬಹುದು. ಈ ಕಾನೂನು ಮತ್ತು ಕಾಯ್ದೆಗಳು ವಿಶ್ವದ ಎಲ್ಲಾ ಸಮಾಜಗಳಲ್ಲಿ ಇವತ್ತು ಜಾರಿಯಲ್ಲಿಲ್ಲ. ಎಲ್ಲೆಲ್ಲಿದ್ದಾವೆ? ರಾಜಕೀಯವಾಗಿ ಸಂಘಟಿತವಾದಂತಹ ಸಮಾಜಗಳಲ್ಲಿ ಮಾತ್ರ ಈ ಕಾನೂನುಗಳು ಜಾರಿಯಲ್ಲಿರ್ತವೆ. ಅಂದ್ರೆ ಯಾವ ಸಮಾಜದೊಳಗೆ ರಾಜಕೀಯ ಸಂಸ್ಥೆ ಅಂದರೆ ಸರ್ಕಾರ ಆಗಿರ್ಬೋದು, ಒಂದು ಆಡಳಿತ ಯಂತ್ರ ಆಗಿರ್ಬೋದು, ಅಂತಹ ರಾಜಕೀಯವಾಗಿ ಸುಸಂಘಟಿತವಾದಂತಹ ಸಮಾಜಗಳು ಎಲ್ಲೆಲ್ಲಿದ್ದಾವೆ
ಅಲ್ಲಿ ಮಾತ್ರ ಈ ಕಾನೂನುಗಳು ಕಂಡು ಬರ್ತವೆ. ಹಾಗಾದ್ರೆ ಉದಾಹರಣೆಗಾಗಿ ಆದಿವಾಸಿ ಸಮುದಾಯದೊಳಗೆ ಇಲ್ಲ, ಪ್ರಾಚೀನ ಕಾಲದಲ್ಲಿ ಸ್ವಲ್ಪ ಬಗ್ಗೆ ಕಾಯ್ದೆಗಳು ಇರಲಿಲ್ಲ. ಯಾವಾಗ ಸರಳ ಸಮಾಜ ಒಂದು ಪ್ರಾಚೀನ ಸಮಾಜ ಇದ್ದು ಅಲ್ಲಿ ಎಲ್ಲಿಯೂ ಸ್ವಲ್ಪ ಕಾಯ್ದೆಗಳು ಜಾರಿಯಲ್ಲಿರಲಿಲ್ಲ. ಸಮಾಜ ಬೆಳೀತಾ ಹೋದಂತೆ, ಸಂಕೀರ್ಣವಾಗ್ತಾ ಬಂದಂತೆ, ಜನರ ನಡತೆ ನಿಯಂತ್ರಿಸುವುದಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ರಾಜ್ಯದ ಪ್ರತಿನಿಧಿಯಾದಂತಹ ಸರ್ಕಾರ ಇಲ್ಲ ಆಡಳಿತ ಯಂತ್ರ ಜನರ ಕಲ್ಯಾಣಕ್ಕಾಗಿ ಈ ರೀತಿ ಕಟ್ಟುನಿಟ್ಟಾದಂಥ ನಿಯಮಗಳನ್ನು ಜಾರಿಗೊಳಿಸ್ತಾ ಬರ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ರಾಜಕೀಯವಾಗಿ ಸಂಘಟಿಸುವಂತಹ ಒಂದು ವ್ಯವಸ್ಥೆ ಇರ್ತದೆ, ರಾಜಕೀಯವಾಗಿ ಸುಸಂಘಟಿಸುವಂಥ ಸಮಾಜಗಳಲ್ಲಿ ಇರ್ತವೆ, ಅಲ್ಲಿ ಮಾತ್ರ ಕಾನೂನುಗಳನ್ನು ನಾವು ಕಾಣಬಹುದು. ಮೊದಲನೇ ಇನ್ನೇನು ಕಾನೂನುಗಳು ಮಾನವನ ನಡತೆಗೆ ಸಂಬಂಧಿಸಿದ ನಿಯಮಗಳಾಗಿದ್ದು ಇವುಗಳನ್ನ ರಾಜ್ಯ ಶಕ್ತಿ ಅಥವಾ ಸರ್ಕಾರದಿಂದ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಸ್ಥಾಪಿಸಲಾಗಿರುತ್ತದೆ. ಹಾಗಾದ್ರೆ ಈ ಕಾನೂನುಗಳು ಕಾಯ್ದೆ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಮಾನವನ ನಡತೆಗೆ ಸಂಬಂಧಪಟ್ಟಂತ ನಿಯಮಗಳಾಗಿದ್ದಾವೆ. ಸಮಾಜದೊಳಗೆ ವ್ಯಕ್ತಿಗಳು ಹೇಗೆ ನಡ್ಕೊಳ್ಬೇಕು, ಅವರ ನಡತೆ ವರ್ತನೆಗಳು ಹೇಗಿರ್ಬೇಕು ಅನ್ನೋದ್ರ ಬಗೆಗೆ ತಿಳಿ ಹೇಳ್ತಕ್ಕಂಥ ನಿಯಮಗಳಾಗಿದ್ದಾವೆ. ಜೊತೆಗೆ ಅಂತಹ ನಿಯಮಗಳನ್ನು ಯಾರು ಜಾರಿಗೊಳಿಸಲ್ಪಟ್ಟಿರ್ತಾರೆ ಅಂದ್ರೆ ರಾಜ್ಯ ಶಕ್ತಿ ಅಥವಾ ಸರ್ಕಾರದಿಂದ ಅಲ್ಲಿನ ಪ್ರಜೆಗಳ ಕಲ್ಯಾಣಕ್ಕಾಗಿ ಜಾರಿಗೊಳಿಸಲಾಗಿರ್ತದೆ ಅಥವಾ ಸ್ಥಾಪಿಸಲಾಗಿರ್ತದೆ ಅನ್ನೋದನ್ನು ನಾವು ನೋಡಬಹುದು. ಇದರ ಉದ್ದೇಶ ಬೇರೇನೂ ಅಲ್ಲ, ಪ್ರಜೆಗಳ ಕಲ್ಯಾಣವನ್ನು ಮಾಡುವುದು, ಪ್ರಜೆಗಳನ್ನು ರಕ್ಷಣೆ ಮಾಡುವುದು ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಇನ್ನು ಮೂರನೇ ಕಾನೂನುಗಳು ಅಥವಾ ಕಾಯ್ದೆಗಳು ಉದ್ದೇಶಪೂರ್ವಕವಾಗಿ ಮತ್ತು ಯೋಜನಾಬದ್ಧವಾಗಿ ಜಾರಿಗೆ ಬಂದಂತಹ ಬಲಿಷ್ಠ ನಿಯಮಗಳಾಗಿವೆ. ಇವು ಒಮ್ಮಿಂದೊಮ್ಮೆಲೆ ಏಕಾಏಕಿ ಜಾರಿಗೆ ಬಂದಂಥ ನಿಯಮಗಳಲ್ಲ. ಇವು ಪೂರ್ವಾಪರ ಆಲೋಚನೆಯಿಂದ ಯೋಜನಾಬದ್ಧವಾಗಿ ಜಾರಿಗೆ ಬಂದಂಥ ನಿಯಮಗಳಾಗಿದ್ದಾವೆ. ಬಲಿಷ್ಠ ನಿಯಮಗಳು, ಮತ್ತೆ ಸಾಮಾನ್ಯ ನಿಯಮಗಳಲ್ಲ, ಬಲಿಷ್ಠ ನಿಯಮಗಳು ಅಂತ ಹೇಳ್ಬೋದು. ಈ ಕಾಯ್ದೆಗಳನ್ನು ಜಾರಿಗೊಳಿಸುವಾಗ ಇದರ ಬಗೆಗೆ ಸಾಕಷ್ಟು ಚಿಂತನ ಮಂಥನಗಳು ನಡೆದಿರ್ತವೆ, ಸಾಕಷ್ಟು ಚರ್ಚೆಗಳು ನಡೆದಿರ್ತವೆ, ವಿಚಾರ ಸಂಕಿರಣಗಳು ನಡೆದಿರ್ತವೆ. ಅದರ ಸಾಧಕ ಬಾಧಕಗಳ ಬಗೆಗೆ ಸಾಕಷ್ಟು ಚರ್ಚೆಗಳು ನಡೆದು ವಿಧಾನಸಭೆ ಅಂದ್ರೆ ಕೆಳಮನೆ ಮೇಲ್ಮನೆ ಇಲ್ಲಿ ಪಾಸಾಗಿ ಕೊನೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಾಗ ಅದು ಮಸೂದೆ ಕಾನೂನಾಗಿ ಜಾರಿಗೆ ಬರ್ತದೆ. ರಾಜ್ಯದೊಳಗೆ ರಾಜ್ಯಪಾಲರ ಅಂಕಿತ ಬಿದ್ದಾಗ ಅದು ಕಾನೂನಾಗಿ ಜಾರಿಗೆ ಬರ್ತದೆ. ರಾಷ್ಟ್ರದೊಳಗೆ ರಾಷ್ಟ್ರಪತಿಯ ಅಂಕಿತ ಬಿದ್ದಾಗ ಆ ಮಸೂದೆ ಇರ್ತಕ್ಕಂಥದ್ದು ಕಾಯ್ದೆಯಾಗಿ ಜಾರಿಗೆ ಬರ್ತದೆ, ಕಾನೂನಾಗಿ ಜಾರಿಗೆ ಬರ್ತದೆ. ಹಾಗಾಗಿ ಇದರ ಬಗೆಗೆ ಸಾಕಷ್ಟು ಪೂರ್ವಾಪರ ಆಲೋಚನೆಗಳು ನಡೆಯುತ್ತವೆ, ಚರ್ಚೆಗಳು ನಡೆಯುತ್ತವೆ. ಇವುಗಳ ಬಗೆಗೆ ಸಾಕಷ್ಟು ವಿಚಾರ ಸಂಕಿರಣಗಳು ನಡೀತವೆ. ಹಾಗಾಗಿ ಕಾನೂನುಗಳು ದಿಢೀರ್ನೆ ಜಾರಿಗೆ ಬಂದಂಥ ನಿಯಮಗಳಲ್ಲ, ಉದ್ದೇಶಪೂರ್ವಕವಾಗಿ ಮತ್ತು ಯೋಜನಾಬದ್ಧವಾಗಿ ಜಾರಿಗೆ ಬಂದಂಥ ಬಲಿಷ್ಠ ನಿಯಮಗಳು ಅಂತ ಕರೆಯಬಹುದು. ಅದೇ ರೀತಿ ಕಾನೂನುಗಳು ಸ್ಪಷ್ಟತೆಯನ್ನು ಒಳಗೊಂಡಿರ್ತವೆ, ನಿಶ್ಚಿತತೆಯನ್ನು ಒಳಗೊಂಡಿರ್ತವೆ, ನಿಸ್ಸಂದೇಹಯುಕ್ತವಾದ ಗುಣಗಳನ್ನು ಪಡೆದುಕೊಂಡಿರ್ತವೆ. ಇಲ್ಲಿ ಕಾಯ್ದೆಯೊಳಗೆ ಸ್ಪಷ್ಟತೆ ಇರ್ತದೆ, ಜೊತೆಗೆ ಒಂದು ನಿರ್ದಿಷ್ಟತೆ ಎನ್ನುವಂಥದ್ದು ಇರ್ತದೆ, ಜೊತೆಗೆ ನಿಸ್ಸಂದೇಹಯುಕ್ತ, ಇಲ್ಲಿ ಸಂಶಯಕ್ಕೆ ಎಳ್ಳಷ್ಟು ಅವಕಾಶ ಇರುವುದಿಲ್ಲ. ಕಾನೂನನ್ನು ಯಾವಾಗ ಜಾರಿಗೊಳಿಸಲಾಯಿತು, ಯಾವ ಉದ್ದೇಶಕ್ಕಾಗಿ ಜಾರಿಗೊಳಿಸಲಾಯಿತು, ಇದರ ಸಾಧಕ ಬಾಧಕಗಳೇನು, ಈ ಕಾಯ್ದೆಯನ್ನು ಉಲ್ಲಂಘಿಸಿದರೆ ಯಾವ ಪ್ರಮಾಣದಲ್ಲಿ ಶಿಕ್ಷೆ ಗುರಿಪಡಿಸಲಾಗ್ತದೆ ಎನ್ನುವುದರ ಬಗೆಗೆ ಎಲ್ಲವೂ ಸ್ವಲ್ಪ ಸ್ಪಷ್ಟವಾಗಿರ್ತವೆ, ನಿರ್ದಿಷ್ಟತೆ ಎನ್ನುವಂಥದ್ದಿರ್ತದೆ. ಇಲ್ಲಿ ಸಂಶಯಕ್ಕೆ ಯಾವುದೇ ರೀತಿಯ ಆಸ್ಪತ್ರೆ ಇರುವುದಿಲ್ಲ. ಹೀಗಾಗಿ ಈ ಕಾಯ್ದೆಗಳು ಒಂದು ಬಗೆಯ ದಾಖಲೆಗಳಂತೆ ಕಂಡುಬರ್ತವೆ. ಮುಂದೆ ನೋಡ್ತೀವಿ, ಈ ಕಾನೂನುಗಳು ಲಿಖಿತ ಸ್ವರೂಪದಲ್ಲಿ ಕಂಡುಬರುವುದರಿಂದ ಇವು ಒಂದು ಬಗೆಯ ದಾಖಲೆಗಳಾಗಿರ್ತವೆ, ರೆಕಾರ್ಡ್ ಆಗಿರ್ತವೆ, ರೆಕಾರ್ಡ್ ಆಗಿ ಉಳಿತವೆ. ಅಂದ್ರೆ ಈ ಕಾಯ್ದೆಗಳು ಲಿಖಿತ ಸ್ವರೂಪದಲ್ಲಿ ಇರ್ತವೆ, ಬರಹ ರೂಪದಲ್ಲಿ ಇರ್ತವೆ. ಹೀಗೆ ಬರಹ ರೂಪದಲ್ಲಿ ಕಂಡುಬರ್ತಕ್ಕಂತಹ ಔಪಚಾರಿಕ ನಿಯಂತ್ರಣ ಸಾಧನಗಳು ಆಗಿರುವುದರಿಂದ ಇವು ಒಂದು ಬಗೆಯ ದಾಖಲೆಗಳಂತೆ ಕಂಡು ಬರ್ತಾ ಇದ್ದಾವೆ, ರೆಕಾರ್ಡ್ ತರ ಉಳ್ಕೊಡ್ತವೆ ಅಂತ ಹೇಳ್ಬೋದು. ಇವತ್ತು ಉದಾಹರಣೆಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅದಕ್ಕಿಂತ ಪೂರ್ವ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕಾಯ್ದೆಗಳು ಜಾರಿಗೆ ಬಂದು ಅವೆಲ್ಲವೂ ದಾಖಲೆಗಳಾಗಿ ಉಳಿದಿದ್ದಾರೆ, ರೆಕಾರ್ಡ್ ಆಗಿ ಉಳಿದಿದ್ದಾರೆ. ಅವುಗಳ ಬಗ್ಗೆ ಮತ್ತೆ ನಾವು ಇಲ್ಲಿ ನೋಡೋಣ. ಹಾಗಾದ್ರೆ ಈ ಕಾನೂನುಗಳು ಲಿಖಿತ ಸ್ವರೂಪದ ನಿಯಮಗಳಾಗಿದ್ದು ಅವು ಏನಾಗಿದ್ದಾವೆ, ಒಂದು ಬಗೆಯ ದಾಖಲೆಗಳಂತೆ ಕಂಡು ಬರ್ತಾವೆ ಅಂತ ಹೇಳ್ಬೋದು. ನೆಕ್ಸ್ಟ್, ಕಾನೂನುಗಳು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುತ್ತವೆ. ಅಂದ್ರೆ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು. ಒಂದು ಪ್ರದೇಶದಲ್ಲಿ ಇರುವಂತಹ ಕಾನೂನುಗಳು ಅಲ್ಲಿ ವಾಸಿಸುವಂತಹ ಎಲ್ಲ ಜನರಿಗೂ ಸಮಾನವಾಗಿ ಅನ್ವಯವಾಗುತ್ತವೆ, ಎಲ್ಲರಿಗೂ ಸಮಾನವಾಗಿ ಅವು ಅನ್ವಯಿಸ್ತವೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬೋದು, ಕಾನೂನುಗಳು ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗ್ತವೆ.
ಒಂದು ಪ್ರದೇಶದಲ್ಲಿ ವಾಸಿಸುವಂಥ ಎಲ್ಲ ಜನರಿಗೂ ಅಂದರೆ ಬಡವ ಬಲ್ಲಿದ ಶ್ರೀಮಂತ ಮತ್ತು ಆ ಜಾತಿ ಈ ಜಾತಿ ಮೇಲ್ವರ್ಗ ಕೆಳವರ್ಗ ಮಧ್ಯಮ ವರ್ಗ ಅಂತೇಳಿ ಭೇದ ಭಾವ ಮಾಡೋದಿಲ್ಲ. ಎಲ್ಲರಿಗೂ ಸಮಾನವಾಗಿ ಕಾಯ್ದೆಗಳನ್ನು ಇರ್ತವೆ. ಹಾಗಾದ್ರೆ ಇಲ್ಲೇ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತ ನಾವು ಕಂಡುಕೊಳ್ಬಹುದು. ಅದರಲ್ಲಿ ಕಾನೂನುಗಳು ಒಮ್ಮೆ ಜಾರಿಗೆ ಬಂದ ನಂತರ ಅವುಗಳನ್ನು ಹಿಂದೆ ಪಡೆಯಲು ಬರುವುದಿಲ್ಲ. ಒಮ್ಮೆ ಈಗ ಕಾಯ್ದೆ ಜಾರಿಗೆ ಬಂತಂದ್ರೆ ರಾಜ್ಯದೊಳಗೆ ರಾಜ್ಯಪಾಲರ ಅಂಕಿತ ಬಿದ್ದು, ರಾಷ್ಟ್ರದೊಳಗೆ ರಾಷ್ಟ್ರಪತಿ ಅಂಕಿತ ಬಿದ್ದು ಆ ಕಾಯ್ದೆ ಜಾರಿಗೆ ಬಂತಂದ್ರೆ ಅವುಗಳನ್ನು ಹಿಂದೆ ಪಡೆಯಲಿಕ್ಕೆ ಬರುವುದಿಲ್ಲ. ಆದರೆ ತಿದ್ದುಪಡಿ ಮಾಡಲು ಅವಕಾಶ ಇರ್ತದೆ. ಹೀಗಾಗಿ ಕಾಯ್ದೆಗಳು ಒಮ್ಮೆ ಗತಿಶೀಲ ಗುಣವನ್ನು ಹೊಂದಿರ್ತವೆ, ಗತಿಶೀಲ ಸ್ವರೂಪವನ್ನು ಪಡೆದುಕೊಂಡಿರ್ತವೆ. ಅಂದ್ರೆ ಅವುಗಳಿಗೆ ತಿದ್ದುಪಡಿ ಮಾಡಲು ಅವಕಾಶ ಇರ್ತದೆ, ಆದರೆ ರದ್ದುಪಡಿಸಲು ಅವಕಾಶ ಇರುವುದಿಲ್ಲ. ಹಾಗಾಗಿ ಕಾಯ್ದೆಗಳು ಒಮ್ಮೆ ಜಾರಿಗೆ ಬಂದ ನಂತರ ಹಿಂದೆ ಪಡೆಯಲು ಅವಕಾಶ ಇರುವುದಿಲ್ಲ. ಈಗಾಗಲೇ ಹೇಳಿದಂತೆ ತಿದ್ದುಪಡಿಗೆ ಮಾತ್ರ ಅವಕಾಶ ಇರ್ತದೆ ಅಂತ ಹೇಳಿದರು. ನೆಕ್ಸ್ಟ್ ಕೊನೆಯದಾಗಿ ಕಾನೂನು ಉಲ್ಲಂಘನೆಗೆ ಶಿಕ್ಷೆ ಕಡ್ಡಾಯ, ಖಂಡಿತ. ಹಾಗಾದ್ರೆ ಕಾನೂನುಗಳು ಬಲಿಷ್ಠವಂತ ನಿಯಂತ್ರಣ ಸಾಧನಗಳಾಗಿದ್ದಾವೆ. ಇವು ಲಿಖಿತ ಸ್ವರೂಪದಲ್ಲಿರ್ತವೆ. ಇವುಗಳನ್ನು ಉಲ್ಲಂಘಿಸಿದರೆ ಸಂಬಂಧಪಟ್ಟಂತ ವ್ಯಕ್ತಿ ಅಥವಾ ಸಮೂಹ, ಇಲ್ಲವೇ ಸಮುದಾಯ ಅಥವಾ ಸಂಘ ಸಂಸ್ಥೆಯಾಗಿರಲಿ ಅದೇನಾಗಿರ್ತದೆ, ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ. ಆ ಶಿಕ್ಷೆ ಹೇಗಿರ್ತದೆ? ಹಣದ ರೂಪದಲ್ಲಿ ಆದರೂ ದಂಡದ ರೂಪದಲ್ಲಿ ಇರ್ಬೋದು, ಹಣದ ರೂಪದಲ್ಲಿ ದಂಡ ವಿಧಿಸುವುದಾಗಿರ್ಬೋದು, ಇಲ್ಲವೇ ಜೈಲು ಶಿಕ್ಷೆಯಂತಹ ಉಗ್ರವಾದ ಶಿಕ್ಷೆಗೂ ಗುರಿಯಾಗಬೇಕಾಗ್ತದೆ. ಇನ್ನು ಕೆಲವೊಮ್ಮೆ ಏನಂತ ಹೇಳಿದ್ರೆ ಮರಣದಂಡನೆಯಂತಹ ಶಿಕ್ಷೆಗೂ ಗುರಿಯಾಗಬೇಕಾಗ್ತದೆ. ಉದಾಹರಣೆಗೆ ಪಾರ್ಲಿಮೆಂಟ್ ಮೇಲೆ 2001 ಅಫ್ಜಲ್ ಗುರು ಮತ್ತು ಅವನ ಸಹಚರರು ಅಂದ್ರೆ ಉಗ್ರಗಾಮಿಗಳು ಏನಂತ ಹೇಳಿದ್ರೆ ದಾಳಿ ಮಾಡಿದಂಥ ಸಂದರ್ಭದೊಳಗೆ ಅಫ್ಜಲ್ ಗುರು ಅಂತಕ್ಕಂಥ ಒಬ್ಬ ಭಯೋತ್ಪಾದಕನಿಗೆ ಭಾರತದೊಳಗೆ ಗಲ್ಲು ಶಿಕ್ಷೆ ಜಾರಿಗೊಳಿಸಲಾಯಿತು. ಅಂದ್ರೆ ಈಗಾಗಲೇ ಗಲ್ಲು ಶಿಕ್ಷೆಗೆ ಗುರಿಯಾದಂಥ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ನೀವು ಸಂಗೊಳ್ಳಿ ರಾಯಣ್ಣ ಆ ಫಿಲ್ಮ್ ಅನ್ನು ನೋಡಿದ್ದೀರಿ. ಆ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಒಂದು ಫಿಲ್ಮ್ ಒಳಗೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬಂಡೆದ್ದ, ಅವನು ರಾಷ್ಟ್ರದ್ರೋಹದ ಕೆಲಸವನ್ನ ಮಾಡಿದಂತೇಳಿ ಆತನ ಮೇಲೆ ಆಪಾದನೆಯನ್ನು ಮಾಡಿ ಆತನ ಮತ್ತು ಆತನ ಸಂಘಟಕರನ್ನ ಗಲ್ಲಿಗೇರಿಸಿದಂಥ ಉದಾಹರಣೆಯನ್ನು ನೀವು ಆ ಚಿತ್ರದೊಳಗೆ ನೋಡ್ತೀರಿ. ಅದಕ್ಕೆ ಯಾಕೆ ಹೇಳಿದಂದ್ರೆ ಈ ಮಾತನ್ನ, ಕಾನೂನು ಉಲ್ಲಂಘನೆಗೆ ಶಿಕ್ಷೆ ಇರ್ತದೆ. ಅದು ಹಣದ ರೂಪದಲ್ಲಿ ಶಿಕ್ಷೆ ಆದರೂ ವಿಧಿಸಬಹುದು, ಇಲ್ಲವೇ ಜೈಲು ಶಿಕ್ಷೆ ಅಂತಹ ಶಿಕ್ಷೆಯನ್ನು ಗುರಿಪಡಿಸಬಹುದು, ಇಲ್ಲವೇ ಉಗ್ರ ಸ್ವರೂಪದ್ದಾಗಿದ್ರೆ ಮರಣದಂಡನೆಯಂತಹ ಶಿಕ್ಷೆಗೂ ವ್ಯಕ್ತಿ ಗುರಿಯಾಗಬೇಕಾಗ್ತದೆ. ಈ ಉದಾಹರಣೆ ಇದಾವೆ. 2005 ದೆಹಲಿಯಲ್ಲಿ ಒಬ್ಬ ವಿದ್ಯಾರ್ಥಿನ ಮೇಲೆ ಗ್ಯಾಂಗ್ ರೇಪ್ ಆಯಿತು, ಸಾಮೂಹಿಕ ಅತ್ಯಾಚಾರ ನಡೀತು. ನಿರ್ಭಯ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿಯ ಮೇಲೆ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಮೇಲೆ 2005 ನಡೆದಂತಹ ಒಂದು ಏನಂತ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಇತ್ತೀಚಿನ ದಿನಗಳಲ್ಲಿ ಒಂದು ಬಹಳ ಚರ್ಚೆಗೆ ಒಳಪಟ್ಟಂತ ಒಂದು ಪ್ರಕರಣ ಆಗಿತ್ತು. ಆವಾಗ ಭಾರತ ಸರ್ಕಾರ ಏನು ಮಾಡಿತು, ಈ ಹಿಂದೆ ಮಳೆಯ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯಗಳನ್ನು ತಡೆಗಟ್ಟುವುದಕ್ಕಾಗಿ ಕಾನೂನುಗಳಿದ್ದು ಆವಾಗ ಒಂದು ಉಗ್ರವಾದ ಕಾಯ್ದೆಯನ್ನು ಜಾರಿಗೊಳಿಸಿತು. ಪೋಕ್ಸೋ ಕಾಯ್ದೆ ಅಂತ ಬರ್ತದೆ, ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ಚೈಲ್ಡ್ ಅಂತ ಕರಿತೀವಿ. ಅಂದ್ರೆ ಪೋಕ್ಸೋ ಅಂತ ಕರಿತೀವಿ. ಅಂದ್ರೆ ಯಾರು ಅಪ್ರಾಪ್ತ ವಯಸ್ಸಿನಲ್ಲಿ ಮಕ್ಕಳಿರ್ತಾರೆ ಅವ್ರ ಮೇಲೆ ಲೈಂಗಿಕ ಅತ್ಯಾಚಾರಗಳು ನಡೆದರೆ ಅಂಥವ್ರನ್ನ ಉಗ್ರ ಶಿಕ್ಷೆಗೆ ಗುರಿಪಡಿಸುವುದಕ್ಕಾಗಿ ಭಾರತ ಸರ್ಕಾರ ಜಾರಿಗೊಳಿಸಿದಂಥ ಒಂದು ಕಠಿಣವಾದಂಥ ಕಾನೂನು ಅಂತ ಪೋಕ್ಸೋ ಕಾಯ್ದೆ ಅಂತ ಹೇಳ್ತೀವಿ. 2005 ಜಾರಿ ಬಂದ ಅದು ಇತ್ತೀಚಿನ ಒಂದು ಬಲಿಷ್ಠವಂತ ಕಾಯ್ದೆ ಅಂತಲೇ ಹೇಳಲೇಬೇಕಾಗ್ತದೆ. ಆದರೆ ನಾವು ಈಗಾಗಲೇ ಹೇಳಿದಂತೆ ಶಿಕ್ಷೆ ಅಂದರೆ ಕಾನೂನು ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಅಂಥವರು ಆ ಕಾನೂನಿನಲ್ಲಿ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ. ಒಟ್ಟಾರೆಯಾಗಿ ಇವತ್ತು ಭಾರತದೊಳಗೆ ಸಾವಿರಾರು ಕಾಯ್ದೆಗಳು ಜಾರಿ ಬಂದಿವೆ. ಆಸ್ತಿಗೆ ಸಂಬಂಧಪಟ್ಟಂತೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ, ವಸ್ತುಗಳ ಉತ್ಪಾದನೆಗೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಸರ್ಕಾರದ ನಿಯಮಗಳಿಗೆ ಸಂಬಂಧಪಟ್ಟಂತೆ, ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಹೀಗೆ ವ್ಯಾಪಾರ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಎಲ್ಲವುಗಳ ಬಗ್ಗೆ ಸಾಕಷ್ಟು ಕಾಯ್ದೆಗಳನ್ನು ಭಾರತ ಸರ್ಕಾರ ಜಾರಿಗೊಳಿಸಿದೆ. ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕಾಯ್ದೆಗಳು ಜಾರಿಗೆ ಬಂದವು. ಈಗ ಸದ್ಯ ಭಾರತದಲ್ಲಿರ್ತಕ್ಕಂಥ ಕೆಲವು ಪ್ರಮುಖವಾದ ಕಾಯ್ದೆಗಳನ್ನು ಅಲ್ಲಿ ಉದಾಹರಣೆಗೆ ಕೊಟ್ಟಿದ್ದೇನೆ. ಭಾರತದಲ್ಲಿನ ಕೆಲವು ಪ್ರಮುಖ ಕಾನೂನುಗಳು ಮತ್ತು ಕಾಯ್ದೆಗಳು ಅಂತೇಳಿ ಈಗ ಸದ್ಯ ಇರ್ತಕ್ಕಂಥ ಕೆಲವು ಪ್ರಮುಖ ಕಾನೂನುಗಳ ಬಗ್ಗೆ ಮಾತ್ರ ಇಲ್ಲಿ ನೋಡೋಣ. ಅಂದ್ರೆ ಒಬ್ಬರು ಕೇಳ್ತಾ ಇರ್ತಾರೆ, ಭಾರತದಲ್ಲಿ ಜಾರಿಯಲ್ಲಿರುವ ಯಾವ್ದಾದ್ರು 5 ಅಥವಾ 10 ಕಾಯ್ದೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಒಂದು ಅಸೈನ್ಮೆಂಟ್ ಕೂಡ ಕೇಳ್ತಾ ಇರ್ತಾನೆ. ಆ ಒಂದು ಉದ್ದೇಶಕ್ಕಾಗಿ ಒಂದು 8 ಕಾಯ್ದೆಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ. ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾರಿ ಬಂದಂಥ ಕೆಲವು ಪ್ರಮುಖ ಕಾಯ್ದೆಗಳು ಯಾವ ಅಂತ ಹೇಳಿದ್ರೆ 1829
ಪ್ರಕಾರ ಸತಿ ಸಹಗಮನ ನಿಷೇಧ ಕಾಯ್ದೆ. ಈ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಪೂರ್ವದೊಳಗ ಭಾರತದೊಳಗ ಸತಿ ಹೋಗುವುದು ಒಂದು ನೈತಿಕ ನಿಯಮವಾಗಿತ್ತು. ಅಂದ್ರೆ ಪತಿಯನ್ನು ಕಳೆದುಕೊಂಡಂತ ವಿಧವಾ ಪತ್ನಿಯು ಸತ್ವಾಗಿ ಪತಿಯೊಂದಿಗೆ ಜೀವಂತವಾಗಿ ಚಿತೆ ಏರಬೇಕಾಗಿತ್ತು, ಜೀವಂತವಾಗಿ ದಹನ ಆಗಬೇಕಾಗಿತ್ತು. ಅಂತ ಒಂದು ಅನಿಷ್ಟ ಪದ್ಧತಿ ಭಾರತೀಯ ಸಮಾಜದಲ್ಲಿ ಆಚರಣೆಯಲ್ಲಿತ್ತು. ರಾಜಾರಾಮ್ ಮೋಹನ್ ರಾಯ್ ಅಂತಹ ಸಮಾಜ ಸುಧಾರಕರ ಒಂದು ಪ್ರಯತ್ನದಿಂದಾಗಿ ಹೋರಾಟದಿಂದಾಗಿ ಬ್ರಿಟಿಷ್ ಸರ್ಕಾರ 1829 ಈ ಕಾಯ್ದೆಯನ್ನು ಜಾರಿಗೊಳಿಸಿತು. ಆ ಕಾಯ್ದೆಗೆ ಹೆಸರೇನಿದೆ 1829 ಸತಿ ಸಹಗಮನ ನಿಷೇಧ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಸತಿ ಹೋಗುವುದು ಶಿಕ್ಷಾರ್ಹ ಅಪರಾಧ ಅಂತೇಳಿ ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡಿದೆ. ಅಂದಿನಿಂದಲೇ ಸತಿ ಹೋಗುವುದು ಕ್ರಮೇಣ ಕಡಿಮೆ ಆಗ್ತಾ ಬಂದು ಇವತ್ತು ಭಾರತೀಯ ಸಮಾಜದಲ್ಲೇ ಕಣ್ಮರೆಯಾಗಿದೆ ಅಂತ ಹೇಳಿ. ಅದೇ ರೀತಿ 1856 ವಿಧವಾ ಮರುವಿವಾಹ ಕಾಯ್ದೆ. ಏನು ಸತಿ ಹೋಗೋದು ನಿಂತು ಬಿಡ್ತು, ಮತ್ತೊಂದು ಸಮಸ್ಯೆ ಕಾಣಿಸ್ಕೊಳ್ತಿಲ್ಲ. ವಿಧವೆಯರ ಸಂಖ್ಯೆ ಭಾರತದೊಳಗೆ ಹೆಚ್ಚುತ್ತಾ ಬಂತು. ವಿಧವೆಯರನ್ನ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತಾ ಇತ್ತು. ಅದು ಒಂದು ವೃತ್ತಿಯ ಸಾಮಾಜಿಕ ಸಮಸ್ಯೆಯಾಗಿ ಭಾರತೀಯ ಸಮಾಜದಲ್ಲಿ ಕಂಡು ಬಂತು. ಅದರ ವಿರುದ್ಧ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಕ್ಕಂಥ ಸಮಾಜ ಸುಧಾರಕರು ಹೋರಾಟವನ್ನು ಮಾಡ್ತಾರೆ. ವಿಧವೆಯರು ಈ ರೀತಿಯ ಲೈಂಗಿಕ ಕಿರುಕುಳದಿಂದ ತಪ್ಪಿಸಿಕೊಳ್ಬೇಕಂದ್ರೆ ಅವರಿಗೆ ಮರುವಾಗುವುದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರ ಮೇಲೆ ಒತ್ತಡ ತಗೊಂಡು ಬಂದು ಅದನ್ನು ಕಾನೂನಾಗಿ ಜಾರಿಗೊಳಿಸುವಲ್ಲಿ ಯಶಸ್ವಿ ಆಗ್ತಾರೆ. 1856 ವಿಧವಾ ಮರುವಿವಾಹ ಕಾಯ್ದೆ ಜಾರಿಗೆ ಬರ್ತದೆ. ಯಾರ ಒಂದು ಪ್ರಯತ್ನದಿಂದ? ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಕ್ಕಂಥ ಬಂಗಾಳದ ಪ್ರಸಿದ್ಧ ಸಮಾಜ ಸುಧಾರಕರ ಪ್ರಯತ್ನದಿಂದಾಗಿ ಈ ಕಾಯ್ದೆ ಜಾರಿಗೆ ಬಂದ ನಂತರ ವಿಧವೆಯರಿಗೂ ಮರುವಿವಾಹಕ್ಕೆ ಅವಕಾಶ ದೊರೆಯುತ್ತದೆ. ಈ ಕಾಯ್ದೆಯ ಪ್ರಕಾರ ವಿಧವೆಯರು ಮರುವಿವಾಹಕ್ಕೆ ಅವಕಾಶ ಇದೆ ಅಂತ ಹೇಳಿ. ನೆಕ್ಸ್ಟ್ 1872 ನಾಗರಿಕ ಅಥವಾ ವಿಶೇಷ ವಿವಾಹ ಕಾಯ್ದೆ. ಅಂದ್ರೆ ಪ್ರಾಚೀನ ಭಾರತದಲ್ಲಿ ಇದ್ದಂತೆ ಒಳಬಾಂಧವ ವ್ಯವಸ್ಥೆ ಕಂಡು ಬರ್ತಾ ಇತ್ತು. ಅಂದ್ರೆ ಒಬ್ಬ ವ್ಯಕ್ತಿ ಯಾವ ಜಾತಿ ಉಪಜಾತಿಗೆ ಸೇರ್ತಾನೆ ಅದೇ ಜಾತಿ ಉಪಜಾತಿಯ ಕನ್ಯೆಯೊಂದಿಗೆ ವಿವಾಹ ಆಗಬೇಕಾಗಿತ್ತು. ಒಳಬಾಂಧವ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾಗಿತ್ತು. ಉಲ್ಲಂಘಿಸಿದ್ರೆ ಉಗ್ರವಾದ ಶಿಕ್ಷೆ ಗುರಿಪಡಿಸಲಾಗ್ತಾ ಇತ್ತು. ಆದರೆ ಶಿಕ್ಷಣ ಒಂದು ಪ್ರಸಾರ ಹೆಚ್ಚಾದಂತೆ ಕೈಗಾರಿಕರಣ ನಗರೀಕರಣದ ಪ್ರಭಾವದಿಂದಾಗಿ ಪಾಶ್ಚಾತ್ಯರಂತೆ ಭಾರತದ ದೇಶದ ಬಗ್ಗೆ ಅಂತರ್ಜಾತಿ ಅಂತರ್ವಿವಾಹ ಆಗುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನುವಂಥ ಸದುದ್ದೇಶದಿಂದ ಬ್ರಿಟಿಷ್ ಸರ್ಕಾರ 1872 ಈ ಕಾಯ್ದೆಯನ್ನು ಜಾರಿಗೊಳಿಸಿತು. ನಾಗರಿಕ ವಿವಾಹ ಕಾಯ್ದೆ ಅಥವಾ ವಿಶೇಷ ವಿವಾಹ ಕಾಯ್ದೆಯನ್ನು ಜಾರಿಗೊಳಿಸಿ ಅಂತರ್ಜಾತಿ ವಿವಾಹ, ಅಂತರ್ಧರ್ಮೀಯ ವಿವಾಹ ಮತ್ತು ಅಂತರ್ಪಂಗಡ ವಿವಾಹ ಆಗುವುದಕ್ಕೆ ಬಗ್ಗೆ ಈ ಶಾಸನ ಅವಕಾಶ ಮಾಡಿಕೊಡುತ್ತದೆ ಅಂತ ಹೇಳಿ. ನೆಕ್ಸ್ಟ್ 1929 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಭಾರತದಲ್ಲಿ ಒಂದು ಕಾಲದಲ್ಲಿ ಬಾಲ್ಯ ವಿವಾಹ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿತ್ತು. ಒಂದು ನೈತಿಕ ನಿಯಮದಂತೆ ಕಂಡು ಬರ್ತಾ ಇತ್ತು. ಅಂಬೇಡ್ಕರ್ ಅವರು ತಗೊಳ್ಳಿ, ಗಾಂಧೀಜಿ ಅವರು ತೆಗೆದುಕೊಳ್ಳಿ, ಅನೇಕ ಸಮಾಜ ಸುಧಾರಕರು ತೆಗೆದುಕೊಂಡಾಗ ಅವರು ಬಾಲ್ಯಾವಸ್ಥೆಯಲ್ಲಿ ಇರುವಾಗಲೇ 15-18 ವರ್ಷ ತುಂಬುಕ್ಕಿಂತ ಪೂರ್ವದೊಳಗನೆ ವಿವಾಹಕ್ಕೆ ಒಳಗಾದಂಥ ಉದಾಹರಣೆಗಳಿದ್ದಾವೆ. ಹೀಗಾಗಿ ಭಾರತದಲ್ಲಿ ಬಾಲ್ಯ ವಿವಾಹಗಳು ಸರ್ವೇ ಸಾಮಾನ್ಯವಾಗಿದ್ದವು. ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತಾ ಇದ್ವು. ಬಾಲ್ಯಾವಸ್ಥೆಯೊಳಗೆ ಪತಿಯನ್ನು ಕಳ್ಕೊಳ್ಳುವಂಥ ವಿಧವೆಯು ಜೀವನ ಪರ್ಯಂತ ವಿಧವೆಯಾಗಿ ಜೀವನ ಕಳೆಯಬೇಕಾಗಿತ್ತು. ಸಾಕಷ್ಟು ಶೋಷಣೆಗೆ ಒಳಗಾಗಬೇಕಾಗಿತ್ತು. ಕುರುಬೀಕರಣ ಸಂಸ್ಕಾರಕ್ಕೆ ಮಹಿಳೆಯರಿಗೆ ಒಳಪಡಿಸ್ತಾ ಇದ್ರು. ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ವು. ಅದರಿಂದ ಮುಕ್ತಿಯನ್ನು ಪಡೆಯಬೇಕಂದ್ರೆ ಬಾಲ್ಯ ವಿವಾಹಗಳನ್ನು ನಿಷೇಧ ಮಾಡಬೇಕು ಅಂತೇಳಿ ಸದುದ್ದೇಶದಿಂದ 1929 ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸುತ್ತದೆ. ಈ ಕಾಯ್ದೆ ಜಾರಿಗೆ ಬಂದ ನಂತರ ಬಾಲ್ಯ ವಿವಾಹ ಆಗುವುದು ಶಿಕ್ಷಾರ್ಹ ಅಪರಾಧ ಅಂತೇಳಿ ಘೋಷಿಸಲಾಗುತ್ತದೆ. ಇತ್ತೀಚಿನ ವರ್ಷಗಳು ಬಾಲ್ಯ ವಿವಾಹಗಳು ನಡೀತಾ ಇದ್ವು. ನಂತರ 1984 ಬಾಲ್ಯ ವಿವಾಹ ಆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತಗೊಂಡು ಬಂದು ಆ ಕಾಯ್ದೆಗೆ ಮತ್ತಷ್ಟು ಉಗ್ರ ಸ್ವರೂಪವನ್ನು ನೀಡಿರುವಂಥದ್ದನ್ನು ನಾವು ಕಾಣಬಹುದು. 18 ವರ್ಷಕ್ಕಿಂತ ಪೂರ್ವದೊಳಗ ಸ್ತ್ರೀಗೆ, 21 ವರ್ಷಕ್ಕಿಂತ ಪೂರ್ವದೊಳಗ ಪುರುಷನಿಗೆ ವಿವಾಹ ಮಾಡಿದೆ ಅಂದರೆ ಅಂಥವ್ರನ್ನ ಈ 1984 ಬಾಲ್ಯ ವಿವಾಹ ತಿದ್ದುಪಡಿ ಕಾಯ್ದೆಯ ಪ್ರಕಾರ 6 ತಿಂಗಳಿಂದ 2 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ, 1 ಲಕ್ಷ ರೂಪಾಯಿದಿಂದ 2 ಲಕ್ಷ ರೂಪಾಯಿ ವಿಧಿಸುವ ದಂಡವನ್ನು ವಿಧಿಸುವುದಕ್ಕೆ ಈ ಕಾನೂನಿನೊಳಗೆ ಅವಕಾಶ ಇದೆ. ಹಾಗಾಗಿ ಇತ್ತೀಚೆಗೆ ಬಾಲ್ಯ ವಿವಾಹಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾವೆ ಅಂತಲೇ ಹೇಳಲೇಬೇಕಾಗುತ್ತದೆ. ನನಗೆ 1954 ಅಂದರೆ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರವು ಸಹ ವಿವಾಹಕ್ಕೆ ಸಂಬಂಧಪಟ್ಟಂತೆ, ಆಸ್ತಿಗೆ ಸಂಬಂಧಪಟ್ಟಂತೆ, ಹೀಗೆ ರಕ್ಷಣೆಗೆ ಸಂಬಂಧಪಟ್ಟಂತೆ, ನಾಗರಿಕ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಕಾಯ್ದೆಗಳನ್ನು ಜಾರಿಗೊಳಿಸಿರುವಂಥದ್ದನ್ನು ನಾವು ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿ 1954 ವಿಶೇಷ ವಿವಾಹ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ ಅಂತರ್ಜಾತವಾಗುವುದಕ್ಕೆ, ಪ್ರೇಮವಾಗುವುದಕ್ಕೆ, ಅಂತರ್ಧರ್ಮೀಯವಾಗುವುದಕ್ಕೂ ಅವಕಾಶ ಮಾಡಿಕೊಡುತ್ತದೆ. ನೆಕ್ಸ್ಟ್ 1955 ಹಿಂದೂ ವಿವಾಹ ಕಾಯ್ದೆ. ಈಗಾಗಲೇ ನಾನು ಒಂದ್ಸಲ ಹೇಳಿದೆ. 1955 ಭಾರತ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೊಳಿಸಿ
ಜಾರಿಗೆ ಬರೋಕ್ಕಿಂತ ಪೂರ್ವದೊಳಗೆ ಭಾರತೀಯರಲ್ಲಿ ಬಹುಮತ ಸರ್ವೇ ಸಾಮಾನ್ಯವಾಗಿತ್ತು. ಹಿಂದೂ ರಾಜ ಮಹಾರಾಜರು ಕನಿಷ್ಠ 4 ಜನ ಪತ್ನಿಯನ್ನು ಹೊಂದಿರುವಂಥ ಸರ್ವೇ ಸಾಮಾನ್ಯವಾಗಿತ್ತು. ಪಟ್ಟದರ್ಶಿ, ಮನಮೆಚ್ಚಿದ ಮಡದಿ, ಆಸ್ಥಾನದ ಕೆಳದರ್ಜೆಯ ವ್ಯಕ್ತಿಯ ಮಗಳು, ಹೀಗೆ ಅಂತಃಪುರದ ರಾಣಿ ಅಂತೇಳಿ ಅವನ್ನೆಲ್ಲ 4 5 ಕೆಲವೊಬ್ಬರು 10 ಜನ ಹಿಂಗೆ ಹೆಚ್ಚು ಹೆಚ್ಚು ಪತ್ನಿಯನ್ನು ಹೊಂದ್ತಾ ಇದ್ದುದು ಸರ್ವೇ ಸಾಮಾನ್ಯವಾಗಿತ್ತು. ಹೈದರಾಬಾದ್ ನಿಜಾಮನಿಗಂತೂ 300ಕ್ಕೂ ಹೆಚ್ಚು ಜನ ಪತ್ನಿಯರಿದ್ದರು ಅನ್ನುವಂಥದ್ದು ಇತ್ತೀಚಿನವರೆಗೂ ಸಿಕ್ಕ ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ಹೈದರಾಬಾದ್, ಕರ್ನಾಟಕ ಅಂತ ಕರಿತೀವಿ, ಹೈದರಾಬಾದ್ ಈ ಪ್ರದೇಶ ನಿಜಾಮನ ಆಳ್ಕೆಗೆ ಒಳಪಟ್ಟಿತ್ತು. ಅಲ್ಲಿ ಹೈದರಾಬಾದ್ ನಿಜಾಮನು 300ಕ್ಕೂ ಹೆಚ್ಚು ಜನ ಪತ್ನಿಯನ್ನು ಹೊಂದಿದ್ದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ರೀತಿಯ ಬಹುಪತ್ನಿತ್ವ ಪದ್ಧತಿ ನಿಷೇಧ ಮಾಡಬೇಕು, ನಿಯಂತ್ರಿಸಬೇಕನ್ನುವಂಥ ಒಂದು ಸದುದ್ದೇಶದಿಂದ ಭಾರತ ಸರ್ಕಾರ 1955 ಹಿಂದೂ ವಿವಾಹ ಕಾಯ್ದೆಯನ್ನು ಜಾರಿಗೊಳಿಸುತ್ತದೆ. ಈ ಕಾಯ್ದೆ ಜಾರಿಗೆ ಬಂದ ನಂತರ ಹಿಂದೂಗಳಿಗೆ ಏಕಪತ್ನಿತ್ವ ಪದ್ಧತಿ ಕಡ್ಡಾಯವಾಯಿತು ಮತ್ತು ಅದನ್ನೊಂದು ಕಾನೂನುಬದ್ಧಗೊಳಿಸಿರುವಂಥದ್ದು ನಾವು ಕಾಣಬಹುದು. ಜೊತೆಗೆ ವಿವಾಹ ವಿಚ್ಛೇದನವಾಗಲು ಸುಪ್ರೀಂ ಕಾಯ್ದೆಯೊಳಗ ಅವಕಾಶ ಇದೆ. ದಂಪತಿಗಳು ತಮ್ಮ ಕೌಟುಂಬಿಕ ಜೀವನವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಅಂತಂದಾಗ ಅವರು ಈ ಕಾಯ್ದೆಯಡಿ ಸಕಾರಣವನ್ನು ನೀಡಿ ಅವ್ರೇನು ಮಾಡ್ಬೋದು, ವಿವಾಹ ವಿಚ್ಛೇದನವನ್ನು ಪಡೆಯಲಿಕ್ಕೂ ಸಹಿತವಾಗಿ ಈ ಕಾಯ್ದೆಯೊಳಗೆ ಅವಕಾಶ ಇರುವಂಥದ್ದನ್ನು ನಾವು ಕಾಣ್ಬೋದು. ಮತ್ತು ವಿವಾಹದ ವಯೋಮಿತಿಯನ್ನು ಸಹಿತವಾಗಿ ಈ ಕಾಯ್ದೆ ಏನು ಮಾಡಿದೆ, ನಿಗದಿಪಡಿಸಿದೆ. ಸ್ತ್ರೀಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಪುರುಷನಿಗೆ ಕನಿಷ್ಠ 21 ವರ್ಷ ಆಗಿರಲೇಬೇಕು ಅಂತೇಳಿ ಈ ಕಾಯ್ದೆಯೊಳಗೆ ವಿವಾಹದ ವಯೋಮಿತಿಯನ್ನು ನಿಗದಿಪಡಿಸಿರುವಂಥದ್ದು ನಾವು ಕಾಣ್ಬೋದು. ಅದೇ 1956 ಹಿಂದೂ ದತ್ತು ಸ್ವೀಕಾರ ಮತ್ತು ಉತ್ತರಾಧಿಕಾರ ಮತ್ತು ದತ್ತು ಸ್ವೀಕಾರ ಕಾಯ್ದೆ. ಅಂದರೆ ಈಗ ಮಕ್ಕಳಿಲ್ಲದೆ ಇರ್ತಕ್ಕಂಥ ದಂಪತಿಗಳು ಸಹಿತವಾಗಿ ತಮ್ಮ ಆಸ್ತಿಗೆ ಹಕ್ಕುದಾರರನ್ನಾಗಿ ಮಾಡುವುದಕ್ಕಾಗಿ ಯಾರಾದರೂ ಮಕ್ಕಳನ್ನು ದತ್ತು ಪಡೆಯಲು ಸಹಿತವಾಗಿ ಅದಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಪುರುಷರಷ್ಟೇ ಸ್ತ್ರೀಗಳು ಸಹಿತವಾಗಿ ಉತ್ತರಾಧಿಕ ಆಸ್ತಿಗೆ ಸಮಪಾಲುದಾರರಾಗ್ತಾ ಇದ್ದಾರೆ. ಅಂದರೆ ಉತ್ತರಾಧಿಕ ಆಸ್ತಿಗೆ ಗಂಡು ಮಕ್ಕಳು ಮಾತ್ರ ಹಕ್ಕುದಾರ ಅಷ್ಟೇ ಅಲ್ಲ, ಈ ಕಾಯ್ದೆ ಹೇಳ್ತದೆ ಹೆಣ್ಣು ಮಕ್ಕಳು ಸಹಿತವಾಗಿ ಸಮಾನ ಹಕ್ಕುದಾರರು ಅಂತೇಳಿ ಆ ಕಾಯ್ದೆ ಹೇಳ್ತಿದೆ. ನೆಕ್ಸ್ಟ್ 1961 ವರದಕ್ಷಿಣೆ ನಿಷೇಧ ಕಾಯ್ದೆ. ಈಗಲೂ ಸಹಿತವಾಗಿ ವರದಕ್ಷಿಣೆ ಕೊಡುವುದು ತೆಗೆದುಕೊಳ್ಳುವುದು ಸರ್ವೇ ಸಾಮಾನ್ಯ ಮಾಡ್ತಾ ಇದೆ. ಆದರೆ ಕಾನೂನು ಏನು ಹೇಳ್ತದೆ, 1961 ವರದಕ್ಷಿಣೆ ನಿಷೇಧ ಕಾಯ್ದೆ ಹೇಳ್ತದೆ ವರದಕ್ಷಿಣೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಅಂತೇಳಿ 1961 ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಅಂದರೆ ಅವಾಗ ಇಂಥ ಒಂದು ಕಾಯ್ದೆಯನ್ನು ಉಲ್ಲಂಘಿಸಿದರೆ 6 ತಿಂಗಳ ಕಾಲ ಜೈಲು ಶಿಕ್ಷೆ, 500 ರೂಪಾಯಿಗಳ ದಂಡವನ್ನು ಪ್ರಾರಂಭದಲ್ಲಿ ವಿಧಿಸಲಾಗ್ತಾ ಇದೆ. ಈಗ 10,000ದಿಂದ ಹಿಡ್ಕೊಂಡು 1 ಲಕ್ಷ ರೂಪಾಯಿಗಳ ದಂಡ ಮತ್ತು 6 ತಿಂಗಳಿಂದ ಹಿಡ್ಕೊಂಡು 2 ವರ್ಷಗಳ ಕಾಲ ಜೈಲು ಶಿಕ್ಷೆಗೂ ಸಿದ್ಧವಾಗಿ ಅಂಥವ್ರನ್ನ ಗುರಿಪಡಿಸಲಾಗ್ತಾ ಇದೆ. ಇಷ್ಟೆಲ್ಲ ಕಾಯ್ದೆಗಳಿದ್ದಾಗಲೂ ಕೂಡ ವರದಕ್ಷಿಣೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ನಿರಾತಂಕವಾಗಿ ನಡೆದಿರುವಂಥದ್ದು ನಾವು ಕಾಣ್ಬೋದು. ಇದಕ್ಕೆ ಇರುವಂಥ ಮೊದಲೇ ಪರಿಹಾರ ಅಂತ ಹೇಳಿದ್ರೆ ಜಾಗೃತಿ ಮೂಡಿಸಬೇಕು, ಎಲ್ಲರಿಗೂ ಶಿಕ್ಷಣವನ್ನು ನೀಡಬೇಕು, ವರದಕ್ಷಿಣೆಯಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಾಗ ಮನಸ್ಸು ಪರಿವರ್ತನೆ ಆದಾಗ ಮಾತ್ರ ಅದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ 1976 ನಾಗರಿಕತ್ವಗಳ ಸಂರಕ್ಷಣಾ ಕಾಯ್ದೆ. ಅಂದರೆ 1955 ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಜಾರಿಗೊಳಿಸಲಾಗ್ತದೆ ಭಾರತ ಸರ್ಕಾರ. ಅಂದರೆ ಹರಿಜನರು ಸಹಿತವಾಗಿ ಮೇಲ್ವರ್ಣದವರ ಹಾಗೆ ನಾಗರಿಕ ಸೌಲಭ್ಯಗಳನ್ನು ಪಡೆಯುವುದಕ್ಕಾಗಿ ಅವಕಾಶ ಮಾಡಿಕೊಡಬೇಕನ್ನುವಂಥ ಒಂದು ಸದುದ್ದೇಶದಿಂದ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955 ಭಾರತ ಸರ್ಕಾರ ಜಾರಿಗೊಳಿಸ್ತದೆ. ಆ ಕಾಯ್ದೆಗೆ ತಿದ್ದುಪಡಿ ತಂದು ಮುಂದೆ 1976 ಅಸ್ಪೃಶ್ಯತಾ ಕಾಯ್ದೆ ಅಪರಾಧಗಳ ಕಾಯ್ದೆ ಎನ್ನುವಂಥದ್ರ ಬದಲಾಗಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಅದನ್ನು ಹೆಸರು ಬದಲಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಅದೇ ರೀತಿ 1984 ಕುಟುಂಬ ನ್ಯಾಯಾಲಯ ಕಾಯ್ದೆ ಅಂತ ಬರ್ತದೆ. 2005 ಕುಟುಂಬ ದೌರ್ಜನ್ಯ ತಡೆ ಕಾಯ್ದೆ ಅಂತ ಬರ್ತದೆ. ಇತ್ತೀಚಿನ ನಾನು ಹೇಳ್ತೇನೆ 2005 ಜಾರಿಗೆ ಬಂದಂಥ ಫೋಕ್ಸೋ ಕಾಯ್ದೆ ಆಗಿರ್ಬೋದು, 2009 ಜಾರಿಗೆ ಬಂದಂಥ ಶಿಕ್ಷಣ ಹಕ್ಕು ಕಾಯ್ದೆ ಆಗಿರ್ಬೋದು. ಹೀಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಜಾತಿ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ, ನೆಕ್ಸ್ಟ್ ಸತಿ ಸಂಬಂಧಪಟ್ಟಂತೆ, ವಿಧವೆಯರಿಗೆ ಸಂಬಂಧಪಟ್ಟಂತೆ, ಉತ್ಪಾದನೆಗೆ ಸಂಬಂಧಪಟ್ಟಂತೆ ಇವತ್ತು ಸಾವಿರಾರು ಕಾಯ್ದೆಗಳು ಭಾರತದಲ್ಲಿ ಜಾರಿಯಲ್ಲಿರುವಂಥದ್ದು ನಾವು ಕಾಣ್ಬೋದು. ಒಮ್ಮೊಮ್ಮೆ 1 ಅಂಕಕ್ಕೂ ಕೇಳ್ತಾ ಇರ್ತಾನೆ, 2 ಅಂಕಕ್ಕೂ ಪ್ರಶ್ನೆ ಬಂದಿದೆ, ಒಮ್ಮೊಮ್ಮೆ 5 ಅಂಕಕ್ಕೂ ಸಹಿತವಾಗಿ ಪ್ರಶ್ನೆ ಬಂದಿದೆ. ಹಾಗಾಗಿ ಇದರ ಮೇಲೆ ಸರಿಸುಮಾರು ಅಂದರೆ 5ರಿಂದ 7 ಅಂಕದ ಪ್ರಶ್ನೆಗಳು ಬಂದೇ ಬರ್ತವೆ. ಉದಾಹರಣೆಗೆ ಏನು ಕೇಳ್ಬೋದು, ಕಾಯ್ದೆ ಎಂದರೇನು ಅಥವಾ ಕಾನೂನು ಎಂದರೇನು ಅಂತ ಕೇಳ್ಬೋದು. ಯಾವುದಾದ್ರೂ ಇಲ್ಲಿ ಒಂದು ವ್ಯಾಖ್ಯಾನ ಬಂದರೆ ಸಾಕು. ಯಾರು W. ಸಮ್ಮಾನ್ ಅವರ ಪ್ರಕಾರ ಕಾಯ್ದೆಗಳು ಪ್ರಮಾಣೀಕರಿಸಲ್ಪಟ್ಟ ನೈತಿಕ ನಿಯಮಗಳಾಗಿವೆ ಅಂತ ಹೇಳ್ಬೋದು, ಅಥವಾ ಅಷ್ಟಿನ ಅವರ ಪ್ರಕಾರ ಶ್ರೇಷ್ಠ ಮಾಡುವವರು
ಆದೇಶ ಅಥವಾ ಆಜ್ಞೆಯನ್ನೇ ಕಾನೂನು ಎನ್ನುವರು ಅಥವಾ ಕಾನೂನು ಸ್ವರೂಪವನ್ನು ಲಕ್ಷಣಗಳನ್ನು ಕುರಿತು ವಿವರಿಸಿ ಅಂತೇಳಿ ಕೂಡ 5ಕ್ಕೂ ಈ ಪ್ರಶ್ನೆ ಬರ್ಬೋದು. ಹಾಗಾಗಿ ಖಂಡಿತವಾಗಿ ಇದರ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಹೀಗಾಗಿ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಎಲ್ಲ ವಿದ್ಯಾರ್ಥಿಗಳು ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಮತ್ತು ಟೆಕ್ಸ್ಟ್ ಬುಕ್ಗಳು ಮತ್ತೆ ಹೆಚ್ಚಿನ ಮಾಹಿತಿ ಇದೆ ಅದನ್ನು ಕೂಡ ನೀವು ರೆಫರ್ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ, ಮುಗಿತಾ ಇದೆ. ನಾನೀಗಾಗಲೇ ನಿಮ್ಗೆ ಹೇಳಿದಂತೆ ಈ ಅಧ್ಯಾಯ ಮುಗಿದ ನಂತರ ಒಂದು ಯೂನಿಟ್ ಟೆಸ್ಟ್ ಇರ್ತದೆ ಅಂತ ಹೇಳಿದೆ. ಹಾಗಿದ್ರೆ ಯೂನಿಟ್ ಟೆಸ್ಟನ್ನು ಸಾಟರ್ಡೆ ತೆಗೆದುಕೊಳ್ಳೋಣ. ಸಾಟರ್ಡೆ ಬೇಡ ಅಂದರೆ ಮುಂದಿನ ಬುಧವಾರ ಅದು ಸಲುವಾಗಿ ನಾವು ಏನು ಮಾಡೋಣ, ಈ ಅಧ್ಯಾಯದ ಮೇಲೆ ಒಂದು ಯೂನಿಟ್ ಟೆಸ್ಟನ್ನು ಮಾಡೋಣ. ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ತಯಾರಿ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೊಂದು ಸೂಚನೆ ಕೊಡ್ತಾ ಇವತ್ತಿನ ಒಂದು ಕಾನೂನಿನ ಅರ್ಥ, ವ್ಯಾಖ್ಯೆ, ಸ್ವರೂಪ ಮತ್ತು ಲಕ್ಷಣಗಳು, ಸದ್ಯ ಭಾರತದಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಕಾಯ್ದೆಗಳ ಸಂಕ್ಷಿಪ್ತವಾದ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ. ಈ ವಿಷಯ ತಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೊಳ್ತಾ ಇವತ್ತಿನ ಒಂದು ತರಗತಿಗೆ ವಿರಾಮವನ್ನು ಕೊಡೋಣ. ಅದೇ ರೀತಿ ಈ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಯಿತು. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.